ಹಾಂ ಕೆಲಸ ಎಲ್ಲಾದರೂ ಏನು ಓದ್ಕೊಂಡಿದ್ಯಮ್ಮ ನೀನು? ಓಕೆ, ಯಾವುದನ್ನ ಟೆಂಪ್ರರಿ ಯಾವುದನ್ನು ಉಂಟೆ ನೋಟ್ ಮಾಡ್ಕೊಳ್ಳಿ. ಯಾವುದೋ ತಾಲೂಕು ಯಾವ್ದು ಉಂಟೆ ಅದು ಜಾಬ್ ಅರೇಂಜ್ ಆಗುತ್ತೆ. ಎಲ್ಲಿ ಪಿ ಡಿ ಒ ಸರ್ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅಮ್ಮ ಹೇಳಮ್ಮ. ಸರ್ ಅವರು ಲವ್ ಮ್ಯಾರೇಜ್ ಆಗಿತ್ತು. ಪ್ರೆಗ್ನೆನ್ಸಿ ಮಾಡಿಬಿಟ್ಟು ಬಿಟ್ಟು ಹೋಗ್ಬಿಟ್ಟು ಮತ್ತೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಕರ್ಸಿದ್ರು. ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕರ್ಸಿದ್ರು. ಹಾಂ, ಕರ್ಸಿದ ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಬಾಡಿಗೆ ಮನೇಲಿ ಇಟ್ಟಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ಅವ್ರದೇ ಸ್ವಂತ ಮನೆ ಇದೆ, ಆ ಮನೇಲಿ ಇಟ್ವಿ. ಆ ಮನೆ ಖಾಲಿ ಮಾಡ್ಸಕ್ಕಂತ ಚಿಕ್ಕಬಳ್ಳಾಪುರ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಬಿಟ್ಬಿಟ್ಟು ಮತ್ತೆ ಹೊರಟೋಗಿದ್ದಾರೆ. ಈಗ ಆ ಮನೆ ಖಾಲಿ ಮಾಡ್ಸಕ್ಕೆ ಹೇಳ್ತಾ ಇದ್ರೆ ನಮ್ಮ ಮತ್ತೆ ಇಲ್ಲ, ನಮ್ಮದು ಮನೆ ಅವ್ರ ಮಗ ಅವ್ರ ಹತ್ರನೇ ಇದ್ದಾರೆ, ಆದರೆ ನನ್ನ ಹತ್ರ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಏನು ನ್ಯಾಯ ಒದಗಿಸ್ಬೇಕು ಹೇಳಿ? ಏನು ಮಾಡ್ಬೋದು ಹೇಳಿ? ನ್ಯಾಯ ಏನು ಒದಗಿಸ್ಬೇಕು ಹೇಳು? ನೀನೇ ಪರಿಹಾರ ಹೇಳು. ನನಗೆ ನನ್ನ ಗಂಡ ಬೇಕು ಸರ್, ನನ್ನ ಸಂಸಾರ ಬೇಕು. ಓಕೆ, ಈಗ ನಿನ್ನ ಗಂಡ ಏನಂತಾನೆ? ಅವ್ರು ಏನಂತಾನೆ ಹೇಳ್ತಾ ಇಲ್ಲ ಸರ್. ಡೈವರ್ಸ್ ಆಗಿದೆಯಾ ಕೋರ್ಟಲ್ಲಿ ಅಫಿಷಿಯಲಿ? ಡೈವರ್ಸ್ ಏನಾಗಿಲ್ಲ ಸರ್. ಹೊರಟೋಗ್ತಾನೆ, ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತಾನೆ, ಹೊರಟೋಗ್ತಾನೆ. ಅವರಮ್ಮ ಅವರಪ್ಪ ಇಟ್ಕೊಂಡಿರ್ತಾರೆ, ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಸರಿ ರಮ್ಮ, ನಾನು ಮಾತಾಡ್ತೀನಿ. ಅಣ್ಣ, ಈಗ ಗ್ರಾಮ ಪಂಚಾಯತಿಯಲ್ಲಿ ಟೆಂಪ್ರರಿ ಯಾವುದೂ ಜಾಬ್ಸ್ ಮಾಡೋಕ್ಕಾಗಲ್ವಾ? ಯಾವುದೂ ಇಲ್ಲಲ್ಲ? ಅಲ್ಲ, ಯಾವುದಾದ್ರೂ ಇದ್ದರೆ ಆ ಮಗುಗೆ ಒಂದು ವ್ಯವಸ್ಥೆ ಮಾಡಿಕೊಡಿ, ಪಾಪ ಜೀವನ ನಡೆಸ್ಕೊಳ್ಳಿ. ಇದ್ದರೆ ನೋಡಿ ಒಂದು ಪ್ರಾವಿಷನ್ ಮಾತಾಡಿ. ಏನಿಲ್ಲ, ನಿಮ್ಮ ಭಾಗದ ಮಕ್ಕಳಿಗೆ ನೀವು ಕೆಲಸ ಕೊಟ್ಟರು ಸಾಕು. ಅಮ್ಮ ಧೈರ್ಯವಾಗಿರಮ್ಮ. ಏನಾದರೂ ಪೊಲೀಸ್ ಸ್ಟೇಷನಿಂದ ಸಹಾಯ ಬೇಕಾ? ಕೇಸ್ ಮಾಡ್ತೀರಾ? ಹಂಗೆ ಮಾಡಬಾರ್ದು. ಕೇಸ್ ಮಾಡಿ ಕರ್ಸಿ ಕುತ್ಕೊಂಡು ಮಾತಾಡಿ ಸ್ಟೇಷನಲ್ಲೇ. ಇಲ್ಲ ಸರ್, ಅವ್ನು ಕರ್ಸ್ಬೇಕಷ್ಟೇ. ಅಲ್ಲ, ಈಗ ಪ್ರೀತಿಸಿ ಮದುವೆ ಆಗಿದೆ ಅಂತಾನೆ ಅಲ್ವಾ? ಮದುವೆ ಆದ್ಮೇಲೆ ದಬಾಯಿಸಿ ಕೇಳು, ಯಾಕೆ ಬಿಡ್ತೀಯಾ? ಇಲ್ಲ, ಅವನೇನು ಗೊತ್ತಾ ಸರ್, ಇಲ್ಲಿ ಇದ್ದಂಗೆ ಇರ್ತಾನೆ, ಅಲ್ಲೂ ಇದ್ದಂಗೆ ಇರ್ತಾನೆ, ಅವ್ನು ನಂಬಕ್ಕೆ ಆಗಲ್ಲ. ಪೊಲೀಸ್ ಸ್ಟೇಷನ್ಗೆ ಕರ್ಸಿದ್ರೆ ದಾರಿಗೆ ಬರ್ತಾನೆ. ಸರ್ ಬನ್ನಿ ಸರ್ ಇಲ್ಲಿ. ಈಗ ನೋಡಿ ಸರ್, ಆ ಮಗು ನೋಡಿ, ವಿಚಾರ ಹೇಳ್ತೀನಿ. ಆ ಮಗು ಪ್ರೀತಿಸಿ ಮದುವೆ ಆಗಿದ್ದಾಳೆ. ಆ ಹುಡುಗಿ ಈಗ ಗರ್ಭಿಣಿ ಆಯಿತಾ? ಆ ಹುಡುಗಿ ಏನು ಹೇಳ್ತಾ ಇರೋದು, ಅವ್ರ ತಾಯಿ ಮನೆಯಲ್ಲಿ ಹುಡುಗನ ಇಟ್ಕೊಂಡು ಬಿಡ್ತಾಳೆ, ನನಗೀಗ ಸಂಸಾರ ಬೇಕು ಅಂತ. ಒಂದು ಕೆಲಸ ಮಾಡಿ, ಸ್ಟೇಷನಲ್ಲಿ ಆ ಹುಡುಗನ ಕರೆಸಿ, ಅವ್ನ ವರ್ಷನೇನು ತಿಳ್ಕೊಳ್ಳಿ. ಅವರಿಬ್ಬರು ಈಗ ಆ ಹುಡುಗಿನೇ ಹೋದರೆ ಅವ್ರು ಭಯ ಬೀಳಲ್ಲ. ಕೂರ್ಸಿ ಮಾತಾಡಿ, ನಿಮ್ಮ ಲೆವೆಲ್ ಸಾಲ್ವ್ ಆದರೆ ಸಾಲ್ವ್ ಮಾಡಿ. ಆಯ್ತಾನಮ್ಮ? ಹಾಂ, ಅದಕ್ಕೆ ಅಮ್ಮ, ಯಾಕೆ ಗೊತ್ತಾ, ಒಂದು ಹುಡುಗಿರು ಅರ್ಥ ಮಾಡ್ಕೊಳ್ಳಿ, ಅಪ್ಪ ಅಮ್ಮಗಿಂತ ದೊಡ್ಡವ್ರು ಯಾರೂ ಇಲ್ಲಮ್ಮ. ಹಾಂ, ಯಾವನ್ನೂ ನಂಬಾರ್ದು ಬ್ಲೈಂಡಾಗಿ. ಹಾಂ, ಇವತ್ತು ನೋಡಿ ಪಾಪ, ನೀನೇನೋ ಪ್ರೀತಿ ಮಾಡಿದ್ಯಾ, ಅದು ನಾನು ನಿನಗೆ ಬಿಟ್ಟಿದ್ದು. ಬಟ್ ಇವತ್ತು ನೋಡಿ, ನಾಳೆ ಅವ್ನು ನಿನ್ನನ್ನು ಚೆನ್ನಾಗಿ ನೋಡ್ಕೊತಾನೆ ಅಂತ ತಾನೇ ನೀನು ಪ್ರೀತಿ ಮಾಡಿದ್ದು. ಇವತ್ತು ಹಿಂಗೆ ಕೈ ಕೊಟ್ಟೋದ ಅಲ್ವಾ? ನೀನು ಆವತ್ತೇ ನಿಮ್ಮ ಅಪ್ಪ ಅಮ್ಮಗೆ ಆಯ್ಕೆ ಬಿಟ್ಟಿದ್ದಿದ್ರೆ, ಅಪ್ಪ ಅಮ್ಮ ನೀವು ಯಾರು ನೋಡಿದ್ರೆ ಅವ್ರನ್ನ ಮದುವೆ ಆಗ್ತೀನಿ ಅಂದರೆ ಅಲ್ವಾ? ಯಾವುದೇ ತಂದೆ ತಾಯಿಗೆ ಮಕ್ಕಳು ಚೆನ್ನಾಗಿರಲಿ ಅಂತಲೇ ಬಯಸೋದು. ಇರಲಿ, ಇದಿಲ್ಲ, ಈಗ ಕೂತು ಮಾತಾಡ್ತಾರೆ, ಸಾಲ್ವ್ ಆಗಲಿ. ಹಾಂ, ಧೈರ್ಯ ಕಳ್ಕೊಬೇಡ. ನೋಡಿ, JK ರೌಲಿಂಗ್ ಅಂತ ಹ್ಯಾರಿ ಪಾಟರ್ ಬುಕ್ ಬರೆದಿದ್ದಾಳಲ್ಲ, ಆ ಹುಡುಗಿ ಇಂಗ್ಲೀಷ್ ಟೀಚರು. ಒಬ್ಬ ಹುಡುಗನ ಪ್ರೀತಿಸ್ತಾಳೆ, ಸೇಮ್ ಆ ಹುಡುಗಿನೂ ಹಿಂಗೆ ಪ್ರೆಗ್ನೆಂಟ್ ಆಗ್ತಾಳೆ. ಮಗುಗೆ ಜನ್ಮ ಕೊಟ್ಟಾಗ ಗಂಡ ಬಿಟ್ಟೊಳ್ಟೋಗ್ತಾನೆ. ಮಗುನೂ ಆಕೆ ಸತ್ತೋಗೋಣ ಅಂತ ರೈಲ್ವೆ ಸ್ಟೇಷನ್ಗೆ ಹೋಗ್ತಾಳೆ. ಆದರೆ ಆ ಮಗು ಮುಖ ನೋಡಿ ಸತ್ತೋಗೋ ಮನಸ್ಸು ಬರದೆ ಕೂತು ಬರೀತಾಳೆ. ಇವತ್ತು ಜಗತ್ತಿನ ಶ್ರೇಷ್ಠ ಲೇಖಕಿ, ಹ್ಯಾರಿ ಪಾಟರ್ ಲೇಖಕಿ ಆಕೆ. ಧೈರ್ಯವಾಗಿರುತ್ತಾಯಿ. ಹಾಂ,